ತಾಳು ಕಲ್ಲಣಿಸದಿರು ಕಂಡ ತಾಳು ಮನವೇ ಎಲ್ಲರನ್ನು ಸಲಹುವನೋ ಇದಕ್ಕೆ ಸಂಶಯ ಬೇಡ ತಲ್ಲಣಿಸದಿರು ಕಂಡ ತಾಳು ಮನವೇ ಎಲ್ಲರನ್ನು ಸಲಹುವನೋ ಇದಕ್ಕೆ ಸಂಶಯ ಬೇಡ ತಲ್ಲಣಿಸದಿರು ಕಂಡ ತಾಳು ಕಲ್ಲೊಳಗೆ ಹುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಲ್ಲಿಗಾರ ಇತ್ತವರು ಯಾರೋ ಕಲ್ಲೊಳಗೆ ಹುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಲ್ಲಿಗಾರ ಇತ್ತವರು ಯಾರೋ ಪುಲ್ಲಲೋಚನಕ್ಕಾಗಿ ನೆಲೆಯಾದಿ ಕೇಶವನೇ ಪುಲ್ಲಲೋಚನಕ್ಕಾಗಿ ನೆಲೆಯಾದಿ ಕೇಶವನೇ ಹರಿ ಪುಲ್ಲಲೋಚನಕ್ಕಾಗಿ ನೆಲೆಯಾದಿ ಕೇಶವನೇ ಪುಲ್ಲಲೋಚನಕ್ಕಾಗಿ ನೆಲೆಯಾದಿ ಕೇಶವನೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ ತಲ್ಲಣಿಸದಿರು ಕಂಡ್ಯ ತಾಳು ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ ತಲ್ಲಣಿಸದಿರು ಕಂಡ್ಯ ಕಲ್ಲಣಿಸದಿರು ಕಂಡ್ಯ ಕಲ್ಲಣಿಸದಿರು ಕಂಡ್ಯ ತಾಳು ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವೇಂದ್ರಿಯಗಳ ಕುಲ ಬೇಲಿರಯ್ಯ ಆತ್ಮಾತ್ಮರಾತ್ಮ ನೆಲೆಯಾದಿ ಕೇಶವ ಆತನುಲಿದ ಮೇಲೆ ಯಾತರ ಕುಲವಯ್ಯ ಎಂಬ ಕನಕರ ವಾಣಿಯಂತೆ ಸೇರಿದ ಸರ್ವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ ವೇದಿಕೆಗೆ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಆಗಮಿಸಿರುವ ಗೌರವಾನ್ವಿತ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿರುವ ನಾಡಿನ ಹೆಸರಾಂತ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಪ್ರಸಿದ್ಧ ಚಲನಚಿತ್ರ ಹಿನ್ನೆಲೆ ಗಾಯಕರಾದ ಕರ್ನಾಟಕ ಕಲಶ್ರೀ ರಮೇಶ್ ಚಂದ್ರ ಹಾಗೂ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಪ್ಪಗೌಡ ಆರ್ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕನಕದಾಸ ಸಂಶೋಧನಾ ಕೇಂದ್ರದ ಸಂಯೋಜಕರಾದ ಡಾಕ್ಟರ್ ಧನಂಜಯ ಕುಂಬ್ಳೆ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಕನಕದಾಸರ ಬದುಕು ಮತ್ತು ಬರಹಗಳ ಅಧ್ಯಯನ ಮತ್ತು ಪ್ರಸರಣದ ಉದ್ದೇಶದಿಂದ ಕರ್ನಾಟಕ ಸರ್ಕಾರ 2003ರಲ್ಲಿ ಕನಕದಾಸ ಅಧ್ಯಯನ ಪೀಠ ಹಾಗೂ 2008ರಲ್ಲಿ ಕನಕದಾಸ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದೆ. ಇದರ ಉದ್ದೇಶದಂತೆ ಕನಕದಾಸರ ತತ್ವ ಚಿಂತನೆಗಳನ್ನು ಯುವ ಸಮುದಾಯಕ್ಕೆ ತಲುಪಿಸುವ ಆಶಯದಲ್ಲಿ ಕನಕ ಚಿಂತನ ಪ್ರಚಾರೋಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದೆ. ಈವರೆಗೆ ಒಟ್ಟು 251 ಉಪನ್ಯಾಸಗಳನ್ನು ರಾಜ್ಯ ಮತ್ತು ದೇಶದ ವಿವಿಧೆಡೆ ನಡೆಸಿಕೊಂಡು ಬಂದಿದೆ. ಪ್ರಸ್ತುತ ನಡೆಯುವ ಕಾರ್ಯಕ್ರಮವು ಕನಕ ಕೀರ್ತನ ಗಂಗೋತ್ರಿ ಗಾಯನದ ವಿಜೇತರಿಗೆ ಬಹುಮಾನ ವಿತರಣೆ ಮತ್ತು ಕನಕ ಪುರಸ್ಕಾರ ಪ್ರದಾನ ಶುಭ ಸಮಾರಂಭಕ್ಕೆ ನಾವೆಲ್ಲರೂ ಒಟ್ಟಾಗಿದ್ದೇವೆ.
ಕನಕದಾಸರ ಕೀರ್ತನೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಆರಂಭಿಸಲಿದ್ದಾರೆ ವಿವೇಕಾನಂದ ಕಾಲೇಜ್ ಆಫ್ ಸೈನ್ಸ್ ಅಂಡ್ ಕಾಮರ್ಸ್ ಪುತ್ತೂರು. ಇದರ ವಿದ್ಯಾರ್ಥಿನಿ, ಕನಕ ಪುರಸ್ಕಾರಕ್ಕೆ ಆಯ್ಕೆಯಾದ ದೀಪ್ತಿ ಪ್ರಭು ಇವರು. ನಿಗಮಗೋಚರ ಮುಕುಂದ ನೀನು ಪ್ರೇಕ್ಷೆಯ ಮಾಡಿ ಬೇರೆ ಗತಿಯಾರೆನಗೆ ನಿಗಮಗೋಚರ ಮುಕುಂದ ಗಾನರಸನೋ ಗಾನರಸಲೋಲ ಆಗಮಶೀಲ ಭಕ್ತ ಪರಿಪಾಲ ಗೋಪಾಲ ಬಾಲ ನೀನು ಪೇಕ್ಷೆಯ ಮಾಡಿ ಬೇರೆ ಗತಿಯಾರನಗೆ ನಿಗಮಗೋಚರ ಮುಕುಂದ ಈಶಣತ್ರಯದ ಬಯಲಾಸೆಯಲಿ ಭ್ರಮೆಗೊಂಡು ಬೇಸರದೆ ಮನದಿ ನೊಂದು ದಾಸನೆಂದೆನಿಸಿ ದಾಸನೆಂದೆನಿಸಿ ಡಂಗುರವ ಹೊಯ್ಸಿದೆಯೋ ನೆಲೆಯಾದಿ ಕೇಶವನೆ ಹರೇ ನೀನು ಪೇಕ್ಷೆಯ ಮಾಡಿ ಬೇರೆ ಗತಿಯಾರೆನಗೆ ನಿಗಮಗೋಚರ ಮುಕುಂದ ನಿಗಮಗೋಚರ ಮುಕುಂದ ಆ ಆ ಆ ಧನ್ಯವಾದಗಳು ದೀಪ್ತಿ. ಅತಿಥಿ ದೇವೋಭವ ಎಂಬ ಮಾತಿನಂತೆ ಬಂದ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿ ಪ್ರಸ್ತಾವನೆ ನುಡಿಗಳನ್ನು ನೀಡಬೇಕೆಂದು ಕನಕದಾಸ ಸಂಶೋಧನಾ ಕೇಂದ್ರದ ಸಂಯೋಜಕರಾದ ಡಾಕ್ಟರ್ ಧನಂಜಯ ಕುಂಬ್ಳೆ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಗಾನರಸ ಲೋಲ ಗಾನರಸ ಲೋಲನಾದ ಆಗಿ ನೆಲೆಯಾದಿ ಕೇಶವನನ್ನ ಬಹಳ ಸೊಗಸಾಗಿ ಪ್ರಾರ್ಥನೆಯ ಮೂಲಕ ಕೊಂಡು ಈ ಕಾರ್ಯಕ್ರಮಕ್ಕೊಂದು ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಕಾರ್ಯಕ್ರಮ ತುಂಬಾ ಸಂತೋಷ ಆಗ್ತಾ ಇದೆ. ಬೇರೆ ಬೇರೆ ಪ್ರದೇಶಗಳಿಂದ ಕನ್ನಡ ನಾಡಿನ ಭರವಸೆಯ ನಾಡಿನ ಗಾಯಕರು ಇವತ್ತಿಗೆ ಸೇರಿದ್ದಾರೆ. ಯುವ ಮನಸ್ಸುಗಳಿದ್ದಾರೆ, ವಿದ್ಯಾರ್ಥಿಗಳು ಇದ್ದಾರೆ, ಹಾಗೇನೆ ಹಿರಿಯರು ಇದ್ದಾರೆ. ಅದರಿಂದಲೇ ಇದೊಂಥರ ಗಾನ ರಸಲೋಲನ ಒಂದು ಉಪಾಸನೆಯೇ ಸರಿ. ಕನಕದಾಸರ ಕುರಿತ ಚಿಂತನೆಗಳನ್ನ, ಅವರ ಬದುಕಿನ ಆಶಯಗಳನ್ನ ಈ ಸಮಾಜಕ್ಕೆ ಪಸರಿಸಬೇಕು ಎನ್ನುವ ಒಂದು ಪ್ರಾಮಾಣಿಕ ಕಾಳಜಿಯಿಂದ ಕನಕದಾಸ ಸಂಶೋಧನಾ ಕೇಂದ್ರ ಮತ್ತು ಕನಕದಾಸ ಪೀಠ ಅದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಳೆದ ಹಲವು ವರ್ಷಗಳಿಂದ ಕಾರ್ಯಪ್ರವೃತ್ತ ಆಗಿದೆ. ತಮಗೆಲ್ಲ ಗೊತ್ತೇ ಇದೆ, ದಾಸ ಸಾಹಿತ್ಯ ಅದು 16ನೇ ಶತಮಾನದಲ್ಲಿ ಬಂದ ಕಾಲದಲ್ಲಿ ಅದೊಂಥರ ಭಕ್ತಿ ರಸ ಯಾನ ಒಂದು ಅರ್ಥದಲ್ಲಿ. ಒಂದು ಕಡೆ ಹರಿಕತೆ, ಇನ್ನೊಂದು ಕಡೆ ಗಮಕ, ಮತ್ತೊಂದು ಕಡೆ ಕೀರ್ತನೆಗಳು,
ಹೀಗೆ ಒಂದರ್ಥದಲ್ಲಿ ಭಕ್ತಿಯನ್ನೇ ಪ್ರಧಾನ ಆಶಯವಾಗಿಟ್ಟುಕೊಂಡು ಒಂದು ಗಾನರಸ ಯಾತ್ರೆ ಆ ಕಾಲದಲ್ಲಿ ಆರಂಭ ಆಗಿತ್ತು. ಯಾರು ಹಾಡಿದ್ದು ಘನಕನ ಕಣಿಗಾಗಿ ಅಲ್ಲ, ಬದಲಾಗಿ ತಮ್ಮ ಆತ್ಮಸಂತೋಷಕ್ಕಾಗಿ ಮತ್ತು ಈ ನಾಡಿನ ಆತ್ಮೋನ್ನತಿಯನ್ನ ಮಾಡಬೇಕು ಎನ್ನುವ ಒಂದು ಕಾರಣಕ್ಕಾಗಿ. ಮನೋಪರಿವರ್ತನೆಗೆ ಬೇರೆ ಬೇರೆ ದಾರಿಗಳಿದ್ದಾವೆ. ಕಾನೂನಿನ ಮೂಲಕ, ನೀತಿ ನಿಯಮಗಳ ಮೂಲಕ ಮಾಡುವ ಒಂದು ಪರಿವರ್ತನೆ, ಒಂದು ಸಾಮಾಜಿಕ ಎಚ್ಚರ, ಜಾಗೃತಿ ಒಂದು ನೆಲೆಯದ್ದಾದರೆ, ಹಾಡಿನ ಮೂಲಕ, ಮೌಲ್ಯಗಳ ಮೂಲಕ ಮನಸ್ಸನ್ನ ಪರಿವರ್ತನೆ ಮಾಡುವ ಇನ್ನೊಂದು ನೆಲೆ ಅದು ಭಕ್ತಿಯ ಮೂಲಕ, ಕೀರ್ತನೆಗಳ ಮೂಲಕ, ಸಂಗೀತದ ಮೂಲಕ ಈ ನಾಡಿನಲ್ಲಿ ಆಗ್ತಾನೆ ಬಂದಿದೆ. ಈ ಮನೆ ಪರಿವರ್ತನೆ ಅದು ಹೆಚ್ಚು ಹೆಚ್ಚು ತೂಕವುಳ್ಳದ್ದು. ಯಾಕಂದ್ರೆ ನೀವು ಕಾನೂನಿನ ಮೂಲಕ ಮಾಡುವ, ನೀತಿ ನಿಯಮಗಳ ಮೂಲಕ ತರಬಹುದಾದ ಒಂದು ಜಾಗೃತಿ, ಭಯ, ಅದು ಅದರ ಹಿಂದೆ ನಾವು ಯಾರು ಗೊತ್ತಾಗದೇ ಇದ್ದಾಗ ತಪ್ಪುಗಳನ್ನು ಮಾಡಬಹುದು ಅಂತ ಆತ್ಮವೇ ಒಂದು ಆತ್ಮ ಪರಿವರ್ತನೆ ಆಗಿ ಬಿಟ್ರೆ ಆಗ ಆ ಎಚ್ಚರ ಅದು ನಮ್ಮ ಒಳಗೆ ಇರ್ತದೆ. ಪೊಲೀಸ್ ಒಬ್ಬ ಹೊರಗಿದ್ರೆ ನಮ್ಮ ಒಳಗಡೆನೆ ಒಂದು ಪೊಲೀಸ್ ಇರ್ತಾರೆ. ಅದು ಯಾರಂದ್ರೆ ನಮ್ಮನ್ನು ಸದಾ ಎಚ್ಚರಿಸುವ ಒಂದು ಒಂದು ಮೌಲ್ಯಗಳ, ಒಂದು ಸಂಸ್ಕೃತಿಯ, ಒಂದು ಸಂಸ್ಕಾರದ ಒಂದು ಎಚ್ಚರಿಕೆ ಅದು ನಮ್ಮ ಮನಸ್ಸಿನೊಳಗಿರ್ತದೆ. ಈ ಮಾದರಿಯಲ್ಲಿ ನಮ್ಮ ಸಮಾಜವನ್ನ ಪರಿವರ್ತನೆ ಮಾಡಬೇಕು ಅಂತ ಕನಸು ಕಂಡ ದಾಸವರೇಣ್ಯರಲ್ಲಿ ಕನಕದಾಸರು ಬಹಳ ವಿಶಿಷ್ಟವಾಗಿ ನಿಲ್ಲುವ ಒಂದು ವ್ಯಕ್ತಿತ್ವ. ಅವರು ಒಂದು ಕಡೆಯಲ್ಲಿ ಸಂತ, ಮತ್ತೊಂದು ಕಡೆಯಲ್ಲಿ ಸಮಾಜ ಸುಧಾರಕ, ಮಗದೊಂದು ಕಡೆಯಲ್ಲಿ ಕವಿ, ಹೀಗೆ ನಾನಾ ಬಗೆಗಳಲ್ಲಿ ಅವರು ಈ ಸಮಾಜದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು ಮತ್ತು ಈ ಸಮಾಜವನ್ನ ಯಾವ ಮಾದರಿಯಲ್ಲಿ ಹೊಸ ಎತ್ತರಕ್ಕೆ ತರಬಹುದು ಅಂತ ಕನಸು ಕಂಡಿರತಕ್ಕಂಥ ಒಬ್ಬರು ಸಂತ. ಅಂತಹ ಸಂತ ಕವಿಯ ಕುರಿತು ನಾವಿಲ್ಲಿ ನೆನಪನ್ನ ಮಾಡ್ತಾ ಇದ್ದೇವೆ. ಅವನ ಕೀರ್ತನೆಗಳನ್ನ ಪಸರಿಸುವ ಉದ್ದೇಶಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ವಿಶೇಷವಾಗಿ ಕನಕದಾಸ ಪೀಠ, ಕನಕದಾಸ ಅಧ್ಯಯನ ಕೇಂದ್ರ ಅದು ನಿರಂತರವಾಗಿ ತುಂಬಾ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದೆ. ಅದರಲ್ಲಿ ಕನಕದಾಸರ ಪ್ರಚಾರ ಉಪನ್ಯಾಸಗಳನ್ನು ಮಾಡೋದಿರ್ಬೋದು, ಅಥವಾ ನಾವು ಬೇರೆ ಬೇರೆ ಸಮ್ಮೇಳನಗಳನ್ನು ಸಂಘಟಿಸುವುದಿರ್ಬೋದು, ಈ ತರಹದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಅದರಲ್ಲಿ ನಾವು ಆರಂಭದಿಂದ, ಶಿವರಾಮಕೃಷ್ಣ ಕಾಲದಿಂದ ಆರಂಭದಿಂದ ಮಾಡ್ತಾ ಬಂದಿರತಕ್ಕಂಥ ಒಂದು ನಿರಂತರವಾಗಿ ನಡೀತಾ ಬಂದಂತ ಒಂದು ಕಾರ್ಯಕ್ರಮ ಕನಕ ಕೀರ್ತನ ಗಂಗೋತ್ರಿ. ಇದು ನಾಡಿನಾದ್ಯಂತ ಕನಕದಾಸರ ಕೀರ್ತನೆಗಳನ್ನು ನಮ್ಮ ಹೊಸ ಗಾಯಕರು ಪರಿಚಯ ಮಾಡಿಕೊಳ್ಬೇಕು ಎನ್ನುವ ಉದ್ದೇಶದಿಂದ ರೂಪುಗೊಂಡಿರತಕ್ಕಂಥ ಒಂದು ಕಾರ್ಯಕ್ರಮ. ಈ ನೆಪದಲ್ಲಿ ಅನೇಕರು ಕನಕದಾಸರ ಕೀರ್ತನೆಗಳಿಗೆ ರಾಗ ಸಂಯೋಜನೆ ಮಾಡಿ ಹೊಸ ಮಾದರಿಯಲ್ಲಿ ಅದನ್ನು ಹಾಡುವ ಪ್ರಯತ್ನಗಳನ್ನು ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ನಿಯಮಗಳಲ್ಲೇ ಒಂದೇನಂದ್ರೆ ಕನಕದಾಸರ ಕೀರ್ತನೆಗಳನ್ನು ಹೊಸ ಮಟ್ಟುಗಳಲ್ಲಿ, ಹೊಸ ಭಾಷೆ, ಹೊಸ ರೂಪದಲ್ಲಿ ಯಾರು ಪ್ರಸ್ತುತಪಡಿಸ್ತಾರೋ ಅವರಿಗೆ ನಮ್ಗೆ ವಿಶೇಷವಾದ ಒಂದು ಗಣನೆಯನ್ನ ನಾವು ತಗೊಳ್ತಾ ಬಂದಿದ್ದೇವೆ. ಅದರಿಂದ ಈ ನೆಲೆಯಿಂದ ಕನಕದಾಸರ ಕೀರ್ತನೆಗಳನ್ನು ಹೊಸ ಬಗೆಯಲ್ಲಿ ಹೇಗೆ ನಾವು ಪ್ರಸ್ತುತಿ ಮಾಡಬಹುದು ಎನ್ನುವುದರ ಕುರಿತು ನಮ್ಮ ಹೊಸ ಯುವಕರು, ಹೊಸ ಗಾಯಕರು ಆಲೋಚನೆ ಮಾಡಿದ್ದಾರೆ. ಅದು ನಮಗೆ ತುಂಬಾ ಒಂದು ಕೃತಾರ್ಥತೆಯನ್ನು ತಂದಿದೆ. ಯಾಕಂದ್ರೆ ಕನಕದಾಸರ ಕೀರ್ತನೆಗಳನ್ನು ಕುರಿತು ಯೋಚನೆ ಮಾಡ್ತಾರೆ. ಒಂದು ಹಾಡಿಗೆ ರಾಗ ಸಂಯೋಜನೆ ಮಾಡುವುದಂದ್ರೆ ಅದು ಆ ಹಾಡನ್ನು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆಯ ಒಂದು ಭಾಗ. ಅಂದ್ರೆ ಕನಕದಾಸರ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಅದಕ್ಕೊಂದು ರಾಗ ಸಂಯೋಜನೆ ಮಾಡ್ಲಿಕ್ಕಾಗಲ್ಲ, ಅದನ್ನು ಪ್ರಸ್ತುತಿ ಮಾಡ್ಲಿಕ್ಕಾಗಲ್ಲ. ಅದರಿಂದ ರಾಗ ಸಂಯೋಜನೆಯ ನೆಪದಲ್ಲಿ ಕನಕದಾಸರ ಸಾಹಿತ್ಯವನ್ನು ಅರ್ಥ ಮಾಡ್ತಾರೆ. ಸಾಹಿತ್ಯವನ್ನು ಅರ್ಥ ಮಾಡುವುದಂದ್ರೆ ಕನಕದಾಸರ ಆಶಯವನ್ನು ಒಳಗು ಮಾಡಿಕೊಳ್ಳುವುದು ಅಂತ ಅರ್ಥ. ಅದರಿಂದ ಈ ಅರ್ಥದಲ್ಲಿ ಕನಕದಾಸರ ಸಾಹಿತ್ಯದ ಒಂದು ಅದನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಅದನ್ನ ರಾಗಬದ್ಧವಾಗಿ ಹಾಡುವ ಒಂದು ಪ್ರಕ್ರಿಯೆ ಒಂದು ನಿರಂತರವಾಗಿ ಕಳೆದ 12-15 ವರ್ಷಗಳಿಂದ ನಡೀತಾ ಬಂದಿದೆ ಎನ್ನುವುದು. ಅದರಿಂದಾಗಿ ಈ ಸಮಾಜದಲ್ಲಿ ಕನಕದಾಸರು ಅಷ್ಟರ ಮಟ್ಟಿಗೆ ತಲುಪುವ ಪ್ರಯತ್ನಗಳು ಆಗ್ತಾ ಬಂದಿವೆ ಎನ್ನುವುದು ನಮಗೆ ಬಹಳ ಸಂತೋಷವನ್ನು ಕೊಟ್ಟಿರುವ ಸಂಗತಿ. ಈಗ ಕನಕದಾಸರ ಪೀಠದ ಈ ಚಟುವಟಿಕೆಗಳನ್ನು ನಾವು ಬೇರೆ ಬೇರೆ ನೆಲೆಗಳಲ್ಲಿ ವಿಸ್ತರಿಸ್ತಾ ಬಂದಿವೆ. ಮೊನ್ನೆ ತಾನೇ
ನಮ್ಮ ಗೌರವಾನ್ವಿತ ಕುಲಪತಿಗಳ ಅವರ ದಿವ್ಯ ಹಸ್ತದಿಂದ ನಾವು ಕಾಯಕ ದಾಸೋಹ ಎನ್ನುವ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಕೂಡ ಸಮಾಜಮುಖಿಯಾದ ಉದ್ಯೋಗಮುಖಿಯಾದ ಒಂದು ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಮ್ಮ ಬಡ ವಿದ್ಯಾರ್ಥಿಗಳು, ಹಿಂದುಳಿದ ವಿದ್ಯಾರ್ಥಿಗಳನ್ನ ನಾವು ತಯಾರು ಮಾಡಬೇಕು ಎನ್ನುವ ಒಂದು ಕಾಳಜಿಯಿಂದ, ಕನಕನ ಒಂದು ಆಶಯವಾಗಿದೆ. ಸಮಾಜದಲ್ಲಿ ಯಾರು ಕಷ್ಟದಲ್ಲಿದ್ದಾರೆ ಅವರು ಮುಂದಕ್ಕೆ ಬರಬೇಕು, ಅವರಿಗೆ ಒಂದು ಶಕ್ತಿ ತುಂಬಬೇಕು ಎನ್ನತಕ್ಕಂಥ ಒಂದು ಆಶಯ ಅದು ಕನಕರ ಬಹಳ ಆಳದಲ್ಲಿದ್ದಂತ ಅಂತರಾತ್ಮದ ಒಂದು ಆಶಯ. ಆ ಆಶಯವನ್ನು ಮುಖ್ಯ ಕೇಂದ್ರವಾಗಿಟ್ಟುಕೊಂಡು ಈ ಬಗೆಯ ಒಂದು ಹೊಸ ದಾರಿಗೂ ಕೂಡ ನಾವು ಕಾಲಿಟ್ಟಿದ್ದೇವೆ. ಇದೆಲ್ಲ ಕನಕದಾಸ ಕೇಂದ್ರದ ಬೇರೆ ಬೇರೆ ಕಾರ್ಯಕ್ರಮಗಳು. ವಿಶೇಷವಾಗಿ ರಮೇಶ್ ಇವತ್ತು ಈ ಕಾರ್ಯಕ್ರಮದ ಜೊತೆಗಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಸ್ವರೂಪವನ್ನು ನಾನು ಮನದಟ್ಟು ಮಾಡಬೇಕು. ಯಾಕಂದ್ರೆ ಇದು ನಮ್ಮ ಕೊಡಗು, ಮಂಗಳೂರು, ಉಡುಪಿ, ಕಾಸರಗೋಡು ಈ ವ್ಯಾಪ್ತಿಯ ಹೈಸ್ಕೂಲ್ ಮತ್ತೆ PUC, ಡಿಗ್ರಿ, ಸ್ನಾತಕೋತ್ತರ ಪದವಿ, ಅಧ್ಯಾಪಕ ವಿಭಾಗ ಮತ್ತು ಸಿಬ್ಬಂದಿ ವಿಭಾಗ ಹಾಗೂ ಸಾರ್ವಜನಿಕ ವಿಭಾಗ, ಹೀಗೆ 7 ವಿಭಾಗಗಳಲ್ಲಿ ನಾವು ಕನಕದಾಸರ ಕೀರ್ತನೆಗಳನ್ನು ಹಾಡುವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೆವು. ಅದರಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಲ್ಲಿ ಪ್ರತಿ ವಿಭಾಗದಲ್ಲಿ ವಿದ್ಯಾರ್ಥಿಗಳೆಲ್ಲ ಸಾರ್ವಜನಿಕರು ಇದ್ದಾರೆ. ಅವರಲ್ಲಿ ಪ್ರತಿ ವಿಭಾಗದಲ್ಲಿ 3 ನಾವು ಅತ್ಯುತ್ತಮ ಅಂತ ಆಯ್ಕೆ ಮಾಡಿ ಅವರಿಗೆ ಇವತ್ತು ಕನಕ ಪುರಸ್ಕಾರವನ್ನ ನೀಡುವವರಿದ್ದೇವೆ. ಇದಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ 122 ಜನ ನಮಗೆ ಕಳೆದ ಸಲದ ಕನಕ ಗಂಗೋತ್ರಿಯಲ್ಲಿ 7 ವಿಭಾಗಗಳಲ್ಲಿ ಭಾಗವಹಿಸಿದ್ದಾರೆ. 2 ವಿಭಾಗಗಳಾಗಿ ನಾವು ಅದನ್ನ ಆಯೋಜನೆ ಮಾಡಿದ್ವಿ. ಬೆಳಗಿನಿಂದ ಸಂಜೆಯ ತನಕ ನಿರಂತರವಾಗಿ ಕನಕದಾಸರ ಕೀರ್ತನೆಗಳ ಅನುರಣನ ನಮ್ಮ ಮಂಗಳ ಸಭಾಂಗಣದ ಉದ್ದಕ್ಕೂ ನಡೀತಾ ಇತ್ತು. ಬಹಳ ಸಂತೋಷ ಆ ಹಿನ್ನೆಲೆ. ಇದು ಒಂದು ಬಹಳ ವಿಶಿಷ್ಟವಾದ ಕಾರ್ಯಕ್ರಮ. ಇದರಿಂದಾಗಿ ನಮ್ಗೆ ಹೊಸ ಗಾಯಕರ ಪರಿಚಯ ಆಗಿದೆ. ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಯಾರು ಆಯ್ಕೆಗೊಂಡಿದ್ದಾರೆ ಅವರು ನಾವು ಕನಕದಾಸ ಪೀಠದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮಾಡುವಾಗ ಅಲ್ಲಿ ಅವರನ್ನ ಹಾಡ್ಲಿಕ್ಕೆ ನಾವು ಬಳಕೆ ಮಾಡ್ತೇವೆ. ಈ ತರಹದ ಒಂದು ಯೋಜನೆ ನಿರಂತರ ಕನಕನ ಜೊತೆಗೆ ಮತ್ತು ಈ ಸಮಾಜದ ಜೊತೆಗೆ ನಾವು ಒಂದು ನಂಟನ್ನ, ಒಂದು ಸಂಬಂಧವನ್ನ ಬೆಳೆಸ್ತಾ ಮಂಗಳೂರು ವಿಶ್ವವಿದ್ಯಾನಿಲಯ ಈ ಬಗೆಯ ಒಂದು ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಕನಕಾಭಿಯಾನ ಎನ್ನುವುದು ಇನ್ನೊಂದು ಕಾರ್ಯಕ್ರಮ. ನಮ್ಮದು ಶಾಲೆಗಳಲ್ಲಿ ಹೋಗಿ ನಮ್ಮ ಸುತ್ತಮುತ್ತಲಿನ ಮಂಗಳೂರು ವಿಶ್ವವಿದ್ಯಾಲಯದ ಸುತ್ತಮುತ್ತಲಿನ ಶಾಲೆಗಳಿಗೆ ಹೋಗಿ ನಾವು ಕನಕದಾಸರ ಕುರಿತು ಒಂದು ಉಪನ್ಯಾಸವನ್ನು ಮಾಡಿ, ಆ ಉಪನ್ಯಾಸದ ಮೇಲೇನೆ ಒಂದು ರಸಪ್ರಶ್ನೆಯನ್ನು ಮಾಡಿ, ಆ ರಸಪ್ರಶ್ನೆಯಲ್ಲಿ ವಿಜೇತರಾದ 3 ನಾವು ಇವತ್ತು ಬಹುಮಾನವನ್ನು ಕೊಡುವಂತಹ ಕಾರ್ಯಕ್ರಮ ಕೂಡ ಇಟ್ಟುಕೊಂಡಿದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಒಂದು ಕಡೆಯಲ್ಲಿ ಕನಕ ಪುರಸ್ಕಾರ, ಮತ್ತೊಂದು ಕಡೆಯಲ್ಲಿ ಕನಕಾಭಿಯಾನದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ, ಈ 2 ಕಾರ್ಯಕ್ರಮಗಳನ್ನ ಜೋಡಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮಾತ್ರ ಅಲ್ಲ, ನಮ್ಮ ಕನಕದಾಸ ಸಂಶೋಧನಾ ಕೇಂದ್ರ ಮತ್ತು ಕನಕದಾಸ ಪೀಠ ಅದಕ್ಕೆ ಮಾತ್ರ ಅಲ್ಲ, ಮಂಗಳೂರು ವಿಶ್ವವಿದ್ಯಾಲಯದ ಎಲ್ಲ ಪೀಠಗಳ, ಎಲ್ಲ ಸಂಸ್ಥೆಗಳ ಎಲ್ಲ ಏನೇನು ಬೇರೆ ಬೇರೆ ಆಯಾಮಗಳಿಗೆ ಅವುಗಳೆಲ್ಲವನ್ನು ಕೂಡ ಸಮರ್ಥವಾಗಿ ಮುನ್ನಡೆಸುತ್ತಿರುವ ತಮ್ಮ ಮಾರ್ಗದರ್ಶನದ ಮೂಲಕ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಅವರು ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಕೊನೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ನಿರಂತರ ನಾವು ಪೀಠಗಳ ಚಟುವಟಿಕೆಗಳಿಗೆ ಒಂದು ಹೊಸ ದಿಕ್ಕು ಲಯ ಪ್ರಾಪ್ತ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರುವ ಮತ್ತು ಅದಕ್ಕಾಗಿ ಕಾರ್ಯೋನ್ಮುಖರಾಗಿರುವ, ಪೀಠಗಳನ್ನ ಹೊಸ ಮಾದರಿಯಲ್ಲಿ ಕಟ್ಟುವುದಕ್ಕೆ ಉನ್ಮುಖರಾಗಿರುವ ನಮ್ಮ ಕುಲಪತಿಗಳು ಅವರು ನಮಗೆ ನಿರಂತರವಾಗಿ ನಮ್ಮ ಈ ಕಾರ್ಯಕ್ರಮಗಳಿಗೆ ಬೆಂಬಲವಾಗಿ ನಿಲ್ತಾ ಇರುವಂತ ಹಿರಿಯರು ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ. ಇನ್ನು ಇವತ್ತಿನ ಗಣ್ಯ ಅತಿಥಿಗಳು ರಮೇಶ್ ಚಂದ್ರ ಅವರನ್ನು ಗಾಯಕರು ಯಾರು ಇವತ್ತು ಸೇರಿದರೆ ಅವರು ಯಾರಿಗೂ ಪರಿಚಯ ಮಾಡಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ನಮ್ಮ ಈ ಕರಾವಳಿ ಭಾಗ ವಿಶೇಷವಾಗಿ ಸಂಗೀತ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟದ್ದು. ನೀವು ಗಮನಿಸಿರ್ಬೋದು, ಈ ಹಿಂದಿನ ಕೆಲವರೆಲ್ಲ ಒಂದು 3-4 ವರ್ಷದಿಂದ ನಮ್ಮ ಜೊತೆಗೆ ಕನಕ ಗಂಗೋತ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿಮ್ಗೆ ವಿದ್ಯಾಭೂಷಣರು ಬಂದಿದ್ರು, ನಮ್ಮನೆಗೆ ಶಶಿಧರ್ ಕೋಟೆ ಅವರು ಬಂದಿದ್ರು, ಪುತ್ತೂರು ನರಸಿಂಹನಾಯಕ್ ಬಂದಿದ್ರು, ಇವತ್ತು ರಮೇಶ್ ಚಂದ್ರ ಬಂದಿದ್ದಾರೆ. ಇವರೆಲ್ಲ ನಮ್ಮ ಈ ಕರಾವಳಿಯ ಮೂಲದ ಬೇರಿನಿಂದ ಚಿಗುರೊಡೆದ ಗಾಯಕ ಪುಷ್ಪಗಳು. ಅಂತ ಹಿರಿಯರೆಲ್ಲ ಈ ಪರಂಪರೆ ನಮ್ಗೆ ಕರಾವಳಿಗೆ ಇಡೀ ಬೆಂಗಳೂರಿನಲ್ಲಿರ್ಬೋದು, ಕರ್ನಾಟಕದ ಇಡೀ ನಾಡಿನಲ್ಲಿರ್ಬೋದು, ತಮ್ಮ ಸಿರಿಕಂಠದ ಮೂಲಕ ಕರಾವಳಿಗೆ ಒಂದು ಗೌರವವನ್ನು ತಂದು ಕೊಟ್ಟಿರತಕ್ಕಂಥ ಗಾಯಕರು. ರಮೇಶ್ ಚಂದ್ರ ಅವರು ನಮ್ಮ ಮಂಗಳೂರಿನಲ್ಲಿ ಹುಟ್ಟಿ ಕಾಸರಗೋಡಿನಲ್ಲಿ ತಮ್ಮ ವಿದ್ಯಾಭ್ಯಾಸ ಇತ್ಯಾದಿಗಳನ್ನೆಲ್ಲ ಮಾಡಿದವರು. ನಮ್ಮ ಕಾಸರಗೋಡಿನವರು, ನಾವು ಗಡಿನಾಡಿನವರೆಲ್ಲ. ನಮ್ಮ ಕಾಸರಗೋಡಿನಲ್ಲಿ ಅವರು ಅನೇಕ ವರ್ಷಗಳ ಕಾಲ ಇದ್ದು ಅವರು ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಬಳಿಕ ಬೆಂಗಳೂರಿನಲ್ಲಿ ಹೋಗಿ ನೆಲೆ ನಿಂತು ಅಲ್ಲಿ ಅನೇಕ ಹಿನ್ನೆಲೆ ಗಾಯನದ
ನಮ್ಮ ವಿ ಮನೋಹರ್ ಅವರು ಇರ್ಬೋದು, ಅವರ ಜೊತೆಗಿನ ಅವರ ಆರಂಭದ ಒಡನಾಟ ಇರಬಹುದು, ಅವರ ಜೊತೆಗೆ ಅವರು ಫಿಲ್ಮ್ ಇಂಡಸ್ಟ್ರಿಗೆ ಹೋದಿರ್ಬೋದು. ಫಿಲ್ಮ್ ಇಂಡಸ್ಟ್ರಿಗೆ ಹೋಗಿ ಅವರ ಮೊದಲ ಏನು ಹಾಡೆ ಅದು ಓ ಮಲ್ಲಿಗೆ ನಿನ್ನೊಂದಿಗೆ ಎನ್ನುವ ಹಾಡು ಅನುರಾಗ ಸಂಗಮ ಎನ್ನುವ ಸಿನಿಮಾದಲ್ಲಿ. ಅದಕ್ಕೆ ಅವರಿಗೆ ಚಲನಚಿತ್ರ ಪ್ರಶಸ್ತಿ ಕೂಡ, ರಾಜ್ಯ ಪ್ರಶಸ್ತಿ ಕೂಡ ಬಂದದ್ದನ್ನು ಬಹಳ ಸಂತೋಷದಿಂದ ನಾನಿಲ್ಲಿ ನೆನಪು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಕರಾವಳಿಯ ಗಾಯಕರು ಹೋಗಿ ರಾಜ್ಯ ಪ್ರಶಸ್ತಿಯನ್ನು ಮೊದಲ ಹಾಡಿಗೆ ಪಡೆದಿದ್ದಾರೆ ಎನ್ನುವುದು ಅದು ಎಂಥ ಒಂದು ಸಾಮರ್ಥ್ಯ, ಒಂದು ಪ್ರತಿಭೆ ಅವರಲ್ಲಿ ಇತ್ತು ಎನ್ನುವುದಕ್ಕೆ ಒಂದು ಸೂಚನೆ. ಅದು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಅವರಿಗೆ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಕೂಡ ಬಂದಿತ್ತು. ನೀವು ಮಲಗು ಮಲಗು ಚಾರುಲತೆ ಹಾಡು ಕೇಳಿರ್ಬೋದು ಓ ಮಲ್ಲಿಗೆಯ. ಹಾಗೇನೆ ಎನಿತೋ ಅಂತರಾಳಗೆ ಅನ್ನುವ ಕೌರವ ಸಿನಿಮಾದ ಹಾಡಿರ್ಬೋದು. ಬಾನಾಡಿ ಹಾಡಲ್ಲಿ ತಂಗಾಳಿ ಬೀಸಲಿ ಎನ್ನುವ ಮೇಘ ಬಂತು ಮೇಘದ ಹಾಡಿರ್ಬೋದು. ಹೇಗಿದೆ ನಮ್ಮ ದೇಶ ಎನ್ನುವ ಅಮೇರಿಕ ಸಿನಿಮಾದ ಹಾಡಿರ್ಬೋದು. ಪದೇ ಪದೇ ನೆನಪಿದೆ ಎನ್ನುವ ರಾಮಶಂ ಬಾಮದ ಹಾಡುಗಳು. ಹೀಗೆ ಪಟ್ಟಿ ಓದ್ತಾ ಹೋದ್ರೆ ತುಂಬಾ ದೊಡ್ಡದಿದೆ. ಅವರ ಸಂಗೀತ ಯಾನದಲ್ಲಿ ಅವರು ನೂರಾರು ಹಾಡುಗಳನ್ನ ಹಾಡಿದ್ದಾರೆ. ಅಂತ ಹಾಡುಗಳು ನಮ್ಗೆ ಸಡನ್ ನೆನಪಿಸ್ಕೊಂಡ್ರೆ ಒಂದ್ ಕಡೆ ಬಾಲಸುಬ್ರಹ್ಮಣ್ಯಂ, ಇನ್ನೊಂದ್ ಕಡೆ ಜೇಸುದಾಸ್ ಎಲ್ಲ ಮಿಕ್ಸ್ ಆದ ಒಂದು ಅದ್ಭುತವಾದ ಅವರು ಮಲಯಾಳಂ ಅಂದ್ರೆ ದಕ್ಷಿಣ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಹಾಡಿದ ಹೆಗ್ಗಳಿಕೆ ಉಳ್ಳಂತ ಹಿರಿಯರು. ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ. ಈಗ ತಾನೇ ಅವರು ಮಧ್ಯಾಹ್ನ ಮಾತಾಡ್ತಾ ಇರುವಾಗ ಹೇಳ್ತಾ ಇದ್ರು, ನಾನು ದಾಸರ ಹಾಡುಗಳ ಕಡೆಗೆ ನನ್ನ ಹೆಜ್ಜೆಯನ್ನ ಇಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ದಾಸರ ಹಾಡುಗಳನ್ನು ಜನಪ್ರಿಯಗೊಳಿಸುವುದರ ಕಡೆಗೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ಅದರ ಚಟುವಟಿಕೆಗಳನ್ನು ಆರಂಭ ಮಾಡಿದ್ದೇನೆ ಎನ್ನುವ ಬಹಳ ಸಿಹಿ ಸುದ್ದಿಯನ್ನು ಅದು ಕನಕದಾಸರ ಈ ವೇದಿಕೆಯಲ್ಲಿ ಹಂಚಿಕೊಳ್ಳಿಕ್ಕೆ ನಾನು ಸಂತೋಷ ಪಡ್ತೇನೆ. ಅವರನ್ನು ಮತ್ತೆ ಮತ್ತೆ ಇಲ್ಲಿನ ಕನಕದಾಸ ಪೀಠದ ಮೂಲಕ ದಾಸರ ಹಾಡುಗಳ ನಾವು ಈಗಲೇ ಮಾತುಕತೆಯಲ್ಲಿ ಒಂದು ಪ್ರಸ್ತಾಪವನ್ನು ಮಾಡಿದ್ದೆ. ಮುಂದಿನ ಕನಕದಾಸರ ಕೀರ್ತನೆಗಳ ಒಂದು ಕಮ್ಮಟವನ್ನು ನಾವು ಮಾಡೋಣ ನಿಮ್ಮ ಸಹಕಾರದಲ್ಲಿ ಅಂತ ಅವರು ಅದಕ್ಕೆ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ ಕೂಡ. ಈ ತರಹದ ಕಾರ್ಯಕ್ರಮಗಳನ್ನ ನಾವು ಯೋಚನೆ ಮಾಡಿದ್ದೇವೆ ಇವತ್ತು ಬಂದದ್ದಕ್ಕಾಗಿ. ಮತ್ತು ನಮ್ಮ ಜೊತೆಗೆ ಮುಂದೆ ಅವರು ಮಾತಾಡ್ಲಿಕ್ಕಿದ್ದಾರೆ. ಕೆಲವು ಹಾಡುಗಳನ್ನ ನಮ್ಮ ಜೊತೆ ಹಾಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಡಾಕ್ಟರ್ ನಾಗಪ್ಪ ಗೌಡ ಅವರು ಕನ್ನಡ ವಿಭಾಗದ ಪ್ರಾಧ್ಯಾಪಕರು, ನನ್ನ ನಿಡುಗಾಲದ ಹಿರಿಯ ಸನ್ಮಿತ್ರರು. ಎಂತ ಒಳ್ಳೆ ಕೆಲಸ ಆಗೋದಿದ್ರು ಕೂಡ ನೀವು ಮಾಡಿ ನಾವಿದ್ದೇವೆ ಅನ್ನುವ ಭರವಸೆಯ ಮಾತುಗಳನ್ನ, ಪ್ರೀತಿಯ ಪ್ರೋತ್ಸಾಹದ ಮಾತುಗಳನ್ನ ನೀಡ್ತಾ ಬಂದವರು. ಬೇರೆ ಬೇರೆ ಚಟುವಟಿಕೆಗಳನ್ನ ಆರಂಭದವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿರುವ ದಿನಗಳಿಂದ ತೊಡಗಿ ಇಲ್ಲಿನವರೆಗೂ ಬೇರೆ ಬೇರೆ ಚಟುವಟಿಕೆಗಳನ್ನು, ಸಾಹಿತ್ಯ ಕಾರ್ಯಕ್ರಮಗಳ ಸಂಘಟನೆ ಇರಬಹುದು ಅಥವಾ ವಿವಿಧ ಈ ಭಾಗದ ವೈಚಾರಿಕ ಒಬ್ಬ ಚಿಂತನೆಯ ಒಂದು ವ್ಯಕ್ತಿಯಾಗಿ ಅವರು ನಮ್ಮ ನಾಡಿನಲ್ಲಿ ಪರಿಚಿತರಾದವರು. ಡಾಕ್ಟರ್ ನಾಗಪ್ಪ ಗೌಡ ಅವರಿಗೆ ಅತ್ಯಂತ ಪ್ರೀತಿ ಮತ್ತು ಗೌರವದ ಸ್ವಾಗತವನ್ನು. ನಮ್ಮೊಂದಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಬೇರೆ ಬೇರೆ ವಿಭಾಗದ ಪ್ರಾಧ್ಯಾಪಕರು ಬಂದಿದ್ದಾರೆ. ಸವಿತಾ ಮೇಡಮ್ ಅವರು ಬಂದಿದ್ದಾರೆ. ಅವರಿಗೂ ರೀತಿಯ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ನಮ್ಗೆ ಬೇರೆ ಬೇರೆ ಊರುಗಳಿಂದ ಮೊನ್ನೆ ಆಯ್ಕೆಯಾದಂತಹ ವಿದ್ಯಾರ್ಥಿ ಗಾಯಕರು ನೀವು ಬಂದಿದ್ದೀರಿ. ಅಧ್ಯಾಪಕ ವಿಭಾಗದಲ್ಲಿ ಆಯ್ಕೆಯಾದವರು ಬಂದಿದ್ದೀರಿ. ಬೇರೆ ಬೇರೆ ವಿಭಾಗಗಳಲ್ಲಿ ಆಯ್ಕೆಯಾದ ಎಲ್ಲ ಗಾಯಕರು ಕೂಡ ಇಲ್ಲಿ ಬಂದು ಸೇರಿಕೊಂಡಿದ್ದೀರಿ. ಅವರ ಜೊತೆಗೆ ಅವರ ಹೆತ್ತವರು ಬಹಳ ಪ್ರೀತಿಯಿಂದ ಬಂದಿದ್ದೀರಿ. ನಿಮ್ಮನ್ನು ನಾನು ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ನಾವು ಕನಕಾಭಿಯಾನ ಎನ್ನುವ ಕಾರ್ಯಕ್ರಮವನ್ನು ಮಾಡ್ತೇವೆ ನಿಮ್ಮ ಶಾಲೆಯಲ್ಲಿ ಅಂತ ಹೇಳಿದಾಗ ಶಾಲೆಯಲ್ಲಿ ಒಪ್ಪಿಗೆ ಕೊಟ್ಟು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಈಗ ವಿಜೇತರಾದ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ನಮ್ಮ ಅಧ್ಯಾಪಕ ಮಿತ್ರರು ಬಂದಿದ್ದಾರೆ. ರಾಧಾಕೃಷ್ಣ ಮಾಸ್ಟರ್ ಬಂದಿದ್ದಾರೆ, ಮತ್ತೆ ಬೇರೆ ಬೇರೆ ಶಾಲೆಯ ಅಧ್ಯಾಪಕರು ಬಂದಿದ್ದಾರೆ. ನಮ್ಮ ರವಿಕೋಡಿ ಅವರಿದ್ದಾರೆ. ಹಾಗೆ ವಿವಿಧ ಶಾಲೆಗಳ ಅಧ್ಯಾಪಕರು ಪೂರ್ಣ ಸಹಕಾರವನ್ನು ನಾವು ಕನಕಪೀಠದ ಕಾರ್ಯಕ್ರಮವನ್ನು ಮಾಡುವಾಗ ನಮಗೆ ಕೊಡ್ತಾ ಬಂದಿದ್ದಾರೆ. ಅಲ್ಲಿನ ವಿಜೇತ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲರನ್ನೂ ಕೂಡ ನಾನು ಒಂದೇ ಮಾತಿನಲ್ಲಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ವಿಶ್ವವಿದ್ಯಾನಿಲಯದ ಸಿಬ್ಬಂದಿ ವರ್ಗದವರು ಆಗಮಿಸಿದ್ದಾರೆ. ಮತ್ತೆ ನಮ್ಮ ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಎಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮಾಧ್ಯಮದ ಗೆಳೆಯರಾದ ಸತೀಶ್ ಅವರಿದ್ದಾರೆ ಮತ್ತು ಎಲ್ಲ ದಾಖಲೀಕರಣದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಇಡೀ ತಂಡ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇರುವ ಈ ಕಾರ್ಯಕ್ರಮದ ಜೊತೆಗೆ ನಮ್ಮ ಕನಕಪೀಠದ ಚಟುವಟಿಕೆಗಳನ್ನು ನಿರಂತರವಾಗಿ ಚೆನ್ನಾಗಿ ಬಹಳ ಸಮರ್ಥವಾಗಿ ಮುನ್ನಡೆಸ್ತಾ ಇರುವ ಸರಿತಾ, ಕಿರಣ್ ಮತ್ತೆ ಪ್ರಸಾದ್ ದ್ವಯರ್ ಮತ್ತೆ ಅನೇಕರಿಗೆ ಇಲ್ಲಿ
ಸೇರಿದ್ದಾರೆ. ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತ. ಶ್ರುತಿ ಅಮೀನಿದ್ದಾರೆ, ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಕನಕದಾಸರ ಹಾಡುಗಳನ್ನ ಮತ್ತೆ ಮತ್ತೆ ಕೇಳೋಣ. ದಯವಿಟ್ಟು ಯಾರು ಆಯ್ಕೆಯಾದ ಗಾಯಕರಿಗೆ ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇನೆ, ನೀವು ಯಾವ ಹಾಡನ್ನು ಹಾಡಿ ನೀವು ಈ ಬಹುಮಾನವನ್ನು ಪಡೆದಿದ್ದೀರಾ ಆ ಹಾಡನ್ನು ವಿಡಿಯೋ ಮಾಡಿ ನಮಗೆ ಕಳಿಸಿ. ಕನಕದಾಸ ಕೇಂದ್ರದ ಯೂಟ್ಯೂಬ್ ಚಾನೆಲ್ ನಾವು ಅದನ್ನ ಅಪ್ಲೋಡ್ ಮಾಡ್ತೇವೆ. ಅನೇಕ ಜನ ಅದನ್ನು ಕೇಳುವ ಹಾಗಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸಿ ನಾನು ಮಾತನಾಡ್ತೇನೆ. ಸರ್, ತಮಗೂ ನನ್ಮೆಯ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿರುವ ಕರ್ನಾಟಕ ಕಲಶ್ರೀ ರಮೇಶ್ ಚಂದ್ರ ಇವರಿಗೆ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಸರ್ ಇವರು ಪುಸ್ತಕ ಮತ್ತು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಪ್ಪ ಗೌಡ ಆರ್ ಇವರಿಗೂ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಸರ್ ಇವರು ಪುಸ್ತಕ ಮತ್ತು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ಅಧ್ಯಕ್ಷತೆ ವಹಿಸಿರುವ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಸರ್ ಇವರಿಗೆ ಪುಸ್ತಕ ಮತ್ತು ಹೂ ನೀಡಿ ಸ್ವಾಗತಿಸಬೇಕಾಗಿ ಡಾಕ್ಟರ್ ಧನಂಜಯ ಕುಂಡೆ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮಸ್ತುತೆ. ಇದೀಗ ದೀಪ ಪ್ರಜ್ವಲನದ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ಕೀರ್ತನೆಯ ಪ್ರಸ್ತುತಪಡಿಸಲಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಥಮ MSc ವಿದ್ಯಾರ್ಥಿನಿ ವೇದಾ ಎನ್. ಮಾಯೆಯೊಳಗೋ
ನಮಗಾಗಿ ಕನಕದಾಸರ ಕೀರ್ತನೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಪುತ್ತೂರು. ಇದರ ವಿದ್ಯಾರ್ಥಿನಿ ತನ್ಮಯಿ ಪಂಗಳ. ತನ್ನ ಪ್ರಾಪ್ತಿಯ ಫಲವ ತನರಿಯದೆ ಅನ್ಯರಿಗೆ ಆಡುವುದು ಅವಗುಣವು ಮರುಳೆ. ತನ್ನ ಪ್ರಾಪ್ತಿಯ ಫಲವ ತನರಿಯದೆ ಸರಸಿಜೋದ್ಭವನು ಹಣೆಯಲಿ ಬರೆದು ನಿಲ್ಲಿಸಿದ ತೆರನೊಂದು ಬೇರುಂಟು ತಾನರಿಯದೆ ಕರಕೊಂಡು ಕಂಡವರ ಕೂಡತನಾಡಿದರೆ ನೆರೆ ದುಃಖವಿದು ಬಿಟ್ಟು ಕಡೆಗೆ ತೊಲಗುವುದೇ. ತನ್ನ ಪ್ರಾಪ್ತಿಯ ಫಲವ ತನರಿಯದೆ ಬೆಸಗೆಟ್ಟು ನಾಡ ದೈವಂಗಳಿಗೆ ಹರಿ ತೊಡೆ ನೊಸಲ ಬರಹವ ತೊಡೆದು ತಿದ್ದಲಳವೇ ವಸುಧೇಶ ಕಾಗಿ ನೆಲೆಯಾದಿ ಕೇಶವರಾಯ ವಿಸಜವನು ಕಂಡು ನೀ ಸುಖಿಯಾಗು ಮನುಜ. ತನ್ನ ಪ್ರಾಪ್ತಿಯ ಫಲವ ತನರಿಯದೆ ಅನ್ಯರಿಗೆ ಆಡುವುದು ಅವಗುಣವು ಮರುಳೆ. ತನ್ನ ಪ್ರಾಪ್ತಿಯ ಫಲವ ತನರಿಯದೆ ತನರಿಯದೆ. ಧನ್ಯವಾದಗಳು ತನ್ಮಯ್. ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿರುವ ಕರ್ನಾಟಕ ಕಲಾಶ್ರೀ ರಮೇಶ್ ಚಂದ್ರ ಇವರು ಮೂಲತಃ ಮಂಗಳೂರಿನವರು. ಪ್ರಸಿದ್ಧ ಚಲನಚಿತ್ರ ಹಿನ್ನೆಲೆ ಗಾಯಕರು. 2013ರಲ್ಲಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಇವರಿಗೆ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. 2 ಬಾರಿ ಅತ್ಯುತ್ತಮ ಪುರುಷ ಹಿನ್ನೆಲೆ ಗಾಯಕ ಎಂದು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮೊದಲ ಚಲನಚಿತ್ರ ಗೀತೆಗೆಯೇ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವರ ಹಾಡು ಕೇಳದ ಕಿವಿಗಳು ಕರ್ನಾಟಕದಲ್ಲಿ ಬರು ಅಪರೂಪ. ಇವರು 100ಕ್ಕೂ ಹೆಚ್ಚು ಚಲನಚಿತ್ರ ಗೀತೆಗಳನ್ನು ಹಾಡಿದ್ದಾರೆ. ತುಳು ಹಾಗೂ ಮಲಯಾಳ ಭಾಷೆಗಳಲ್ಲೂ ಹಾಡುಗಳನ್ನು ಹಾಡಿದ್ದಾರೆ. ನಿಮ್ಮ ಹಾಡು ಮಾತುಗಳಿಗಾಗಿ ನಾವೆಲ್ಲರೂ ಕಾತರದಿಂದ ಕಾಯುತ್ತಿದ್ದೇವೆ ಸರ್. ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲಿಗೂ ನಮಸ್ಕಾರ. ಒಂದೆರಡು ಮಾತು ಅಂತ ಹೇಳಿದ ಕಾರಣ ನಾನು ಬೇಗ ಮುಗಿಸ್ಬಿಡೋದು. ವೇದಿಕೆಯಲ್ಲಿ ಆಸೀನರಾಗಿರುವಂತ ಪ್ರೀತಿಯ ಧರ್ಮಸ್ಥಳ ಅವರು ಹಾಗೂ ನಾಗಪ್ಪರವರು ಹಾಗೂ ಧನಂಜಯ ಎಲ್ರಿಗೂ ಕೂಡ ನಮಸ್ಕಾರ. ಹಾಗೂ ನನ್ನ 2 ಮಾತನ್ನು ಕೇಳಲಿಕ್ಕೆ ಕೂತಿರುವ ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ನಾನು ಮಾತಾಡೋನಲ್ಲ, ಆಕ್ಚುಲಿ ನನಗೆ ಒಂದು ಹಾಡು ಕೊಟ್ಟರೆ ಅದನ್ನು ಹಾಡುವ ಕೆಲಸ. ಅಂದ್ರೆ ಇವತ್ತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಧನಂಜಯ ಅವರು ಕರೆದಾಗ ನಾನು ಫಸ್ಟ್ ಹೇಳಿದೆ, ನಾನು ಉಪನ್ಯಾಸಕನಲ್ಲ, ನನಗೆ ಮಾತಾಡಕ್ಕೆ ಬರಲ್ಲ ಅಂತ. ನಾನು ಕನಕದಾಸರ ಬಗ್ಗೆ ಉಪನ್ಯಾಸ ಮಾಡಬೇಕು ಅಂತ ಅನ್ಕೊಂಡು ಬಂದೆ. ಆದ್ರೆ ಇಲ್ಲಿ ನನಗೆ ನಾನು ಹೇಳೋ ವಿಷಯಗಳಿಗಿಂತ ಜಾಸ್ತಿ ಆಲ್ರೆಡಿ ಧನಂಜಯ ಸರ್ ಹೇಳಿದ್ದಾರೆ, ಇನ್ನು ಧರ್ಮ ಸರ್ ಹೇಳಿಕ್ಕಿದ್ದಾರೆ, ನಾಗಪ್ಪ ಸರ್ ಹೇಳಿಕ್ಕಿದ್ದಾರೆ, ಮತ್ತೆ ಅದ್ಭುತವಾಗಿ ಹಾಡಿದವರು ಕಲಾವಿದರಿದ್ದಾರೆ. ನಾನು ಮೊದಲಿಗೆ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಇವತ್ತೀಗ ಪ್ರೈಸ್ ತಗೊಳ್ಳೋರು ಯಾವುದೆಲ್ಲ ಹಾಡು ಹಾಡಿದ್ದೀರಿ ಅದನ್ನೊಂದು ಆಡಿಯೋ ಮಾಡಿ ನನಗೆ ಕೊಟ್ಟರೆ ನಾನು ಅದನ್ನು ರೆಕಾರ್ಡ್ ಮಾಡ್ತೀನಿ. ಒಂದು ಪಾಯಿಂಟ್, ಅದು ಯಾರು ಹಾಡ್ತಾರೆ ಅಂತ ಹೇಳಕ್ಕಾಗಲ್ಲ, ಯಾರಾದ್ರೂ ಹಾಡ್ತಾರೆ, ಬಟ್ ಅದನ್ನ ಒಂದು ಧ್ವನಿ ಮುದ್ರಿಕೆಯಲ್ಲಿ ತರೋಣ ಅಂತ ನಾನು ಅನ್ಕೊಂಡೆ. ಯಾಕಂದ್ರೆ ಎಲ್ಲ ಒಳ್ಳೆಯ ಹಾಡು ನಾನು ಕೇಳಿಲ್ಲ, ಆ ಟ್ಯೂನ್ಗಳೆಲ್ಲ ನಾನು ಕೇಳಿಲ್ಲ. ತುಂಬಾ ಚೆನ್ನಾಗಿ ಇದೆ ಹಾಡುಗಳೆಲ್ಲ. ಆಮೇಲೆ ನಿಮ್ಗೆ ಗೊತ್ತು, ಯಾಕಂದ್ರೆ ಒಂದಷ್ಟು ಹಾಡುಗಳು ತುಂಬಾ ಪ್ರಸಿದ್ಧವಾದ ಹಾಡುಗಳನ್ನ ನಾವೆಲ್ಲ ಕೇಳಿದ್ವಿ. ನಾನು ಕೊನೆಯಲ್ಲಿ ಒಂದು ಹಾಡು ನಾನು ಹಾಡ್ತೀನಿ, ಅದು ನಾನೇ ಹಾಡಿದ ಕಾರಣ ನಾನೇ ಹಾಡಬೇಕು ಅಂತ.
ಬಹುಶಃ ಕನಕದಾಸರ ಹಾಡುಗಳಲ್ಲಿ ತುಂಬಾ ಪ್ರಸಿದ್ಧವಾದ ಹಾಡು ಯಾವುದು, ನೀವು ತುಂಬಾ ಕೇಳಿದ ಹಾಡು ಯಾವ್ದಿರ್ಬೋದು? ಆಮೇಲೆ ಯಾವುದು? ಬಾಲಕೃಷ್ಣಯ್ಯ. ಇನ್ನೂ ತುಂಬಾ ಜಾಸ್ತಿ ಕೇಳಿದ ತೊರೆದು ಜೀವಿಸಬಹುದು, ಇದೆಲ್ಲ ಕೇಳಿದಕ್ಕಿಂತ ಜಾಸ್ತಿ ಕೇಳಿರ್ಬೋದು. ಕರೆಕ್ಟ್. ಸೊ ಆ ಹಾಡು ಅದು ಅದು ನಾನು ಕೇಳುವ ಫಸ್ಟ್ ಅಲ್ಲಿ ನಾನು ಅನ್ಕೊಂಡೆ ಎಷ್ಟು ಚೆನ್ನಾಗಿ ಇದೆ ಈ ಹಾಡು ಅಂತ. ಆಮೇಲೆ ನಾನು ಒಂದಷ್ಟು ಪ್ರೋಗ್ರಾಮ್ಗಳಿಗೆ ಹಾಡ್ತಾ ಇದ್ದೆ ಒಂದು ಕಾಲದಲ್ಲಿ. ಆಮೇಲೆ ನನಗೆ ತೊರೆದು ಜೀವಿಸಬಹುದೇ ಹಾಡು ತುಂಬಾ ಇಷ್ಟ ಆಯ್ತು. ಏಕೆಂದ್ರೆ ನಾನು ಆಕ್ಚುಲಿ ಮಲಯಾಳಂ ಗಾಯಕ. ನಾನು ಹುಟ್ಟಿದ್ದು ಮಂಗಳೂರಲ್ಲಾದ್ರೂ ಕೂಡ ಬೆಳೆದದೆಲ್ಲ ಕಾಸರಗೋಡಲ್ಲಿ, ಓದಿದ್ದೆಲ್ಲ ಕಾಸರಗೋಡು. ಹಾಗಂತ ನಾನು ಕಾಲೇಜಿಗೆ ಹೋಗಿಲ್ಲ. ಆದ್ರೆ ಈಗ ಕಾಲೇಜ್ ನೋಡೋ ಭಾಗ್ಯ ನಂದು. ಈ ತರ ಗೆಸ್ಟ್ ಆಗಿ ಪ್ರೋಗ್ರಾಮ್ಗೆ ಅಂತೆಲ್ಲ ಹೋಗಿ ಅದೊಂದು ಭಾಗ್ಯ ನಂದು. ಅವಾಗ ಕಾಲೇಜಿಗೆ ಹೋಗೋದಿದ್ರು, ಈಗ ಕಾಲೇಜಿಗೆ ಹೋಗ್ತಾ ಇದ್ದೆ ನಾನು. ಸೊ ಮಲಯಾಳಂ ಸಿಂಗರ್ ಆಗಿದ್ದು ಶುರು ಮಾಡಿದೆ. ಏಕೆಂದ್ರೆ ನನ್ನ ಈ ಕಿವಿಗಳು ಸುಮಾರು 5ನೇ ಕ್ಲಾಸಲ್ಲಿ ಇರುವಾಗ ಈ ಕಿವಿಗಳು ಕೇಳಿದ್ರೆ ಜೇಸುದಾಸ್ ಅವರ ಹಾಡುಗಳು. ಯೇಸುದಾಸ್ ಅವರ ಹಾಡುಗಳು ಅಂದ್ರೆ ಇವತ್ತಿಗೂ ಕೂಡ ನಾನು ದಿವಸಕ್ಕೊಂದು 10 ಹಾಡಾದ್ರೂ ಕೇಳೋದು ಮಲಗಲ್ಲ. ದಿವಸಕ್ಕೊಂದು 10 ಹಾಡಾದ್ರೂ ಬೇರೆ ಬೇರೆ ಲ್ಯಾಂಗ್ವೇಜಿನ ಹಾಡುಗಳನ್ನು ಕೇಳ್ತೀನಿ. ಹಾಗಾಗಿ ಅದು ಎಷ್ಟೋ ವರ್ಷಗಳು ನನಗೆ 5ರಿಂದ ಸುಮಾರು 5ನೇ ಸ್ಟ್ಯಾಂಡರ್ಡ್ ಇಂದ ಸುಮಾರು SLC ವರೆಗೂ, ಆಮೇಲೆ ಒಂದು 10 ವರ್ಷ ಬರೀ ಬೇರೆ ಹಾಡುಗಳನ್ನು ಕೇಳಕ್ಕೆ ನನಗೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಈ ಧ್ವನಿಯ ಮುಂದೆ ನನಗೆ ಬೇರೆ ಕೇಳಬೇಕು ಅಂತ ಅನಿಸ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ. ಬಟ್ ಆಮೇಲೆ ನನಗೆ ಬಾಲು ಸರ್ ಅಂದ್ರೆ SP ಬಾಲಸುಬ್ರಹ್ಮಣ್ಯ ಅವರು ತುಂಬಾ ಕ್ಲೋಸ್ ಆದಾಗ ಅವರದ ಹಾಡುಗಳು ತುಂಬಾ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಮ್ಗೆ